ಕವಿ ಬಳಗ ಹಾಗೂ ಸಾಂಸ್ಕೃತಿಕ ಕಲಾ ತಂಡ, ಚಿತ್ರದುರ್ಗ ಹಾಗೂ ಜಿಲ್ಲಾ ಕರುನಾಡ ಹಣತೆ ಕವಿ ಬಳಗ, ದಾವಣಗೆರೆ ವತಿಯಿಂದ ದಾವಣಗೆರೆಯ ಕುವೆಂಪು ಕನ್ನಡ ಭವನದಲ್ಲಿ ಬೆಣ್ಣೆನಗರಿ ಸಾಹಿತ್ಯ ಸಂಭ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸಾಹಿತಿ ಗಂಗಾಧರ ವರ್ಮಾ ಉದ್ಘಾಟಿಸಿ ಮಾತನಾಡಿ, ಹಲವು ಕನ್ನಡ ಸಾಹಿತ್ಯ ಸಂಘಟನೆಗಳು ರಾಜ್ಯಾದ್ಯಂತ ಕನ್ನಡ ನಾಡು ನುಡಿಯ ಬೆಳವಣಿಗೆಗೆ ಸಾಕಷ್ಟು ಉಪಯುಕ್ತ ಕಾರ್ಯಕ್ರಮ ಆಯೋಜಿಸಿ ಕನ್ನಡಿಗರಲ್ಲಿ ಕನ್ನಡತನವನ್ನ ಎಚ್ಚರಿಸುತ್ತಿವೆ. ಇದಕ್ಕೆ ಕರುನಾಡು ಕವಿ ಹಣತೆ ಬಳಗದ ಕಾರ್ಯಕ್ರಮ ನಿದರ್ಶನವಾಗಿದೆ. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಂತಹ ಸರ್ಕಾರಿ ಸಂಸ್ಥೆಗಳು ಏನು ಮಾಡುತ್ತಿವೆ ಎಂಬ ಪ್ರಶ್ನೆ ಕಾಡುತ್ತಿದೆ ಎಂದರು. ಡಾಕ್ಟರ್ ಎಚ್.ಎಸ್. ಶಫೀವುಲ್ಲಾ ಕಾರ್ಯಕ್ರಮದ ಆಶಯ ನುಡಿಯಲ್ಲಿ ಮಾತನಾಡುತ್ತಾ, ಕನ್ನಡಕ್ಕೆ 2500 ವರ್ಷಗಳ ಇತಿಹಾಸವಿದೆ. ಜಗತ್ತಿನ ಬೇರೆ ಯಾವ ಭಾಷೆಗಳು ಒಳಗೊಳ್ಳದ ಸಾಹಿತ್ಯ ಶ್ರೀಮಂತಿಕೆ ಕನ್ನಡಕ್ಕಿದೆ. ಹಿಂದಿ, ಇಂಗ್ಲಿಷ್ ತೀರಾ ಇತ್ತೀಚಿನ ಭಾಷೆಗಳಾಗಿದ್ದು ಕನ್ನಡವನ್ನ ಶೋಭಿಸುತ್ತಿವೆ. ಎಲ್ಲ ಕನ್ನಡಿಗರಿಗೂ ಮೊದಲಿನಿಂದಲೂ ಕನ್ನಡದ ಬಗ್ಗೆ ನೈಜ ಕಾಳಜಿ, ಅಭಿಮಾನವಿದ್ದರೆ ಕನ್ನಡ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಎತ್ತರದ ಸ್ಥಾನಮಾನ ಪಡೆಯುತ್ತಿತ್ತು. ಈಗ ಸರ್ಕಾರ ಮೊದಲು ಕನ್ನಡಿಗರನ್ನ ಬದುಕಿಸಬೇಕು, ನಂತರ ಅವರು ಕನ್ನಡವನ್ನ ಬದುಕಿಸುತ್ತಾರೆ. ಕನ್ನಡ ಅನ್ನ ಭಾಷೆಯಾಗಬೇಕು, ಬದುಕಿಗೆ ಭದ್ರತೆ ನೀಡುವ ಭಾಷೆಯಾಗಬೇಕು. ದಕ್ಷಿಣ ಭಾರತದಲ್ಲಿ ಹಿಂದಿ ಹೇರುವ ಮೂಲಕ ಕನ್ನಡದಂತಹ ಪ್ರಾದೇಶಿಕ ಭಾಷೆಗಳನ್ನ ವ್ಯವಸ್ಥಿತವಾಗಿ ತುಳಿಯುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಶ್ರೀದೇವಿ ಸೂರ್ಯ ಸುವರ್ಣಕಂಡಿ ಸರ್ವಾಧ್ಯಕ್ಷತೆ ವಹಿಸಿಕೊಂಡಿದ್ರು. ಮುಖ್ಯ ಅತಿಥಿಗಳಾದ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಾಮದೇವಪ್ಪ, ಹಿರಿಯ ಸಾಹಿತಿ ಯರಿಸ್ವಾಮಿ, ಶಾಂತ ಬಸವರಾಜ್, ಎಚ್.ಎಸ್. ಗೌಡರ್, ಸುಜಾತ, ಸಂಸ್ಥಾಪಕರಾದ ಕನಕ ಪ್ರೀತೇಶ್, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷೆ ರೇಖಾ, ಶಿವರಾಮ್ ಭಟ್ ಇದ್ರು. ಕರುನಾಡು ಕವಿ ಹಣತೆ ಬಳಗ ದಾವಣಗೆರೆ ಜಿಲ್ಲಾಧ್ಯಕ್ಷ ಶಾಂತಕುಮಾರ್ ಪ್ರಾಸ್ತಾವಿಕವಾಗಿ ನುಡಿದ್ರು. ನೇತ್ರಾವತಿ ನೆಲ್ಲಿಕಟ್ಟಿ ಸ್ವಾಗತಿಸಿದ್ರು. ಉದಯ್ ಬಡಿಗರ್ ನಿರೂಪಿಸಿದರು. ಎಲ್ಲರ ಸಹಕಾರದೊಂದಿಗೆ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು.